ಹಾಯ್ ಫ್ರೆಂಡ್ಸ್, ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾನಿವತ್ತು ಇದ್ದೀನಿ ಶಿವಮೊಗ್ಗದ ವೆಜಿಟೇಬಲ್ ಮಾರ್ಕೆಟ್, ತರಕಾರಿ ಮಾರ್ಕೆಟ್, ಎಲ್ಲವೂ ಸಿಗುವಂಥ ಒಂದು ಮಾರ್ಕೆಟ್. ಮೂರು ಗಂಟೆ ಬೆಳಗಿನ ಜಾವ ವ್ಯಾಪಾರಸ್ಥರು ಮತ್ತು ರೈತರು ಮತ್ತು ಬ್ರೋಕರ್ಸ್ ಎಲ್ಲರೂ ಬಂದು ಸೇರುವಂತಹ ಒಂದು ಜಾಗ. ಸಗಟು ಮಂಡಿಗಳು ಮತ್ತು ತರಕಾರಿ ಬಾಕ್ಸ್ಗಳು, ಕ್ರೇಟ್ಗಳ ವಿವರ ತಿಳಿಸ್ತೀನಿ. ಯಾರ್ಯಾರು ನನ್ನ ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆನಂತರ ನೀವು ನಿರಂತರ ನಮ್ಮ ಟಚ್ನಲ್ಲಿ ಇರ್ಬೋದು. ಬನ್ನಿ, ಈಗ ಟೊಮೊಟೊ ತಿಳಿಸ್ಕೊಡ್ತೀನಿ. ಟೊಮೊಟೊ ರೇಟ್ ಬಂದು ಒಂದು ಬಾಕ್ಸ್ ಅಂದರೆ ಒಂದು ಕ್ರೇಟ್ ಟೊಮೊಟೊಗೆ 800ರಿಂದ 1000 ರೂಪಾಯಿ ಆಗಿರುತ್ತದೆ. ಇದು ಪ್ರತಿ ದಿನ ವೇರಿಯೇಷನ್ ಆಗುವಂಥ ರೇಟ್ ಆಗಿರುತ್ತದೆ. ಶಿವಮೊಗ್ಗದ ಸುತ್ತಮುತ್ತ ಹಳ್ಳಿಗಳು ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಇರುವ ಹಳ್ಳಿಗಳಿಂದ ಇಲ್ಲಿಗೆ ತರಕಾರಿ ಮಾಲ್ಗಳು ಬಂದು ಬೀಳುತ್ತವೆ. ಹಾಗೂ 3 ಗಂಟೆ ಬೆಳಗಿನ ಜಾವ ಇಲ್ಲಿ ರೇಟ್ ಫಿಕ್ಸ್ ಮಾಡಲಾಗುತ್ತದೆ. ಇಲ್ಲಿ ಒಂದೊಂದು ತರಕಾರಿಗೆ ಚೀಲ, ಕ್ರೇಟ್ ಬಳಸಿ ತೂಕವನ್ನು ಮಾಡಲಾಗುತ್ತದೆ. ಇಲ್ಲಿ ಮೂಟೆಗಳನ್ನು ಹೊತ್ತೊಯ್ಯಲು ಹಮಾಲಿಗಳು ಕೂಡ ಸಿಗುತ್ತಾರೆ. ಅವರು ಒಂದು ಚೀಲಕ್ಕೆ 10 ರೂಪಾಯಿ ನಿಗದಿಪಡಿಸಿರುತ್ತಾರೆ. ಈ ಶಿವಮೊಗ್ಗದ ತರಕಾರಿ ಮಾರ್ಕೆಟ್ನಲ್ಲಿ ಮತ್ತೊಂದು ವಿಶೇಷ ಇದೆ. ಅದೇನು ಅಂದರೆ ಇಲ್ಲಿ ತುಂಬ ಕ್ಲೋಸ್ ಆಗಿರುವಂತಹ ಹಾಗೂ ಪರ್ಮನೆಂಟ್ ಕಸ್ಟಮರ್ಗಳಿಗೆ ಫೈನಾನ್ಸ್ ವ್ಯವಸ್ಥೆ ಕೂಡ ಮಾಡಿಕೊಡುತ್ತಾರೆ. ಇವತ್ತು ಖರೀದಿ ಮಾಡಿ ಉಳಿದ ಮೊತ್ತವನ್ನು ನಾಳೆ ಪೇ ಮಾಡುವಂತಹ ಒಂದು ಆಪ್ಷನ್ ಕೂಡ ಇಲ್ಲಿ ನೀಡುತ್ತಾರೆ. ಅದಕ್ಕೆ ಇಲ್ಲಿ ವ್ಯಾಪಾರಸ್ಥರು ತುಂಬ ಖುಷಿಯಾಗಿ ವ್ಯಾಪಾರ ಮಾಡಿ ಉಳಿದ ಮೊತ್ತವನ್ನು ನಾಳೆ ಬಂದು ಕಟ್ಟುತ್ತಾರೆ. ಬೀನ್ಸ್, ಬದನೆಕಾಯಿ, ಆಲೂಗೆಡ್ಡೆ, ಮುಳುಗಾಯಿ, ಬದನೆಕಾಯಿ, ಮೆಣಸಿನಕಾಯಿ, ಅವರೆಕಾಳು, ಅಲಸಂದೆಕಾಳು, ಸೊಪ್ಪು ಹಾಗೂ ನಿಂಬೆಹಣ್ಣು, ಪ್ರತಿಯೊಂದು ವೆರೈಟಿಯಾದ ತರಕಾರಿಗಳು ಕೂಡ ಈ ಮಾರ್ಕೆಟ್ನಲ್ಲಿ ಸಿಗುತ್ತವೆ.
ಯೂಟ್ಯೂಬಿಗೆ. ಇಲ್ಲಿ ನಿಂತಿರುವ TVS ಅನ್ನು ಗಮನಿಸಿ, ಅವರು 10 ಥರದ ಚೀಲಗಳನ್ನ ಇಟ್ಕೊಂಡು 10 ಥರದ ತರಕಾರಿಗಳನ್ನ ಆ ಚೀಲದಲ್ಲಿ ತುಂಬಿಕೊಂಡು ಹೋಗಿ ವ್ಯಾಪಾರವನ್ನು ಪ್ರಾರಂಭಿಸ್ತಾರೆ. 1000 ಓಪನ್ ಮಾಡಿ ಭಾಳ ದಿನ ಆಯಿತು, ವೀಡಿಯೋಸ್ ಮಾಡ್ತಾ ಇರಲಿಲ್ಲ, ಈಗೀಗ ಜಾಸ್ತಿ ಮಾಡ್ತಾ ಇದ್ದೀನಿ. ಇಲ್ಲಿ ವ್ಯಾಪಾರ ಮಾಡ್ತಾ ಕೂತಿರೋಂಥ ನನ್ನ ದೋಸ್ತ್ ಕೇಳ್ತಾ ಇದ್ದಾರೆ, ಏನು ವೀಡಿಯೋ ಮಾಡ್ತಾ ಇದ್ದೀರಾ ಅಂತ. ನಾನು ಹೇಳಿದೆ, ಇದು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ. ಅದಕ್ಕೆ ಹೌದಾ, ಸೂಪರ್ ಅಂತ ಹೇಳಿದ್ರು. ಹಂಗೆ ವೀಡಿಯೋನ ಕಂಟಿನ್ಯೂ ಮಾಡಿಕೊಂಡು ತರಕಾರಿ ಮಾರ್ಕೆಟ್ ಸುತ್ತಾ ಇದ್ದೆ. ಕಂಪ್ನಿ ಅವರೇ ಅಡ್ವರ್ಟೈಸ್ ಹಾಕೋದಲ್ಲ. 50 ರೂಪಾಯಿ ಕೊಡೋ ಕೆಜಿ 50 ಕೆಜಿನೇ 50. ಇಲ್ಲಿ ಹೋಲ್ಸೇಲ್ ಮಾರಾಟ ನಡೆಯೋದ್ರಿಂದ ವ್ಯಾಪಾರಸ್ಥರಿಗೆ ತುಂಬ ಕಮ್ಮಿ ಹಣದಲ್ಲಿ ತುಂಬ ಜಾಸ್ತಿ ವ್ಯಾಪಾರದ ಮೂಟೆಗಳನ್ನ ಒಯ್ಯಬಹುದು. ಈ ತರಕಾರಿ ಮಾರ್ಕೆಟ್ ಏನಿದೆ, ಇದು ಒಂದು ಕಾಲದಲ್ಲಿ ಗಾಂಧಿ ಬಜಾರ್ನಲ್ಲಿತ್ತು. ಆ ಗಾಂಧಿ ಬಜಾರ್ನಿಂದ ಕೆಲವೇ ವರ್ಷಗಳಲ್ಲಿ ಇದನ್ನು ವಿನೋಬ ನಗರದ ಹುಡ್ಕೋ ಕಾಲೋನಿಗೆ ಸ್ಥಳಾಂತರಿಸಲಾಯಿತು. ಅಲ್ಲಿಂದ ಇಲ್ಲಿಗೆ ಇದು ತುಂಬ ಬೃಹತ್ತಾಕಾರವಾಗಿ ಬೆಳೆದು ಒಂದು ಅದ್ಭುತವಾದ ತರಕಾರಿ ಮಾರ್ಕೆಟ್ ಆಗಿ ಬೆಳೆದು ನಿಂತಿದೆ. ತರಕಾರಿ ಮಂಡಿಗೆ ಬರುವಂತಹ ವ್ಯಾಪಾರಸ್ಥರು ಮತ್ತು ರೈತರಿಗೋಸ್ಕರ ಹೊರಗಡೆ ರೋಡ್ ಸೈಡ್ನಲ್ಲಿ ಹೋಟೆಲ್ಗಳು ಕೂಡ ಲಭ್ಯವಿದೆ. ಆ ಹೋಟೆಲ್ಗಳಲ್ಲಿ 30 ರಿಂದ 40 ರೂಪಾಯಿ ಒಳಗೆ ತಿಂಡಿ ಕೂಡ ಕಡಿಮೆ ಬಜೆಟ್ನಲ್ಲಿ ಸಿಗುತ್ತದೆ. ಟೀ ವ್ಯವಸ್ಥೆ ಕೂಡ ಸಿಗುತ್ತದೆ. ಎಲ್ಲ ಲೋ ಬಜೆಟ್ನ ವ್ಯವಸ್ಥೆ ಇದಾಗಿರುತ್ತದೆ. ಇದು ಟೊಮೊಟೊ ಕ್ರೇಟ್ಗಳನ್ನ ತೂಕ ಮಾಡಿ ಇಟ್ಟಿರ್ತಾರೆ. ಇದರಲ್ಲಿ 35 kg 38 kgವರೆಗೂ ಈ ಕ್ರೇಟ್ನಲ್ಲಿ ಹಿಡಿಯುತ್ತೆ. ಇಲ್ಲಿ ನೋಡಿ ಮೂಟೆಗಳನ್ನೆಲ್ಲ ಹಾಕಿದಾರಲ್ಲ, ಇದರಲ್ಲಿ ಎಲ್ಲ ತೂಕ ಮಾಡಿ 45 kg 50 kg ಮೂಟೆಗಳನ್ನ ತೂಕ ಮಾಡಿ ಅದಕ್ಕೊಂದು ಬಿಲ್ ಫಿಕ್ಸ್ ಮಾಡಿ ಹಾಕಿರ್ತಾರೆ. ಇದು ಹೋಲ್ಸೇಲಲ್ಲಿ ಅಮ್ಮಮ್ಮ ಅಂದರೆ 600 ರಿಂದ 800 ರೂಪಾಯಿ ಆಗಿರುತ್ತದೆ. ನಾವು ವ್ಯಾಪಾರಕ್ಕೆ ಕುಳಿತಾಗ ಇದನ್ನು kg ಗಟ್ಟಲೆ ಡಿವೈಡ್ ಮಾಡಿ ವ್ಯಾಪಾರ ಮಾಡಬೇಕಾಗುತ್ತೆ. ಇಲ್ಲಿ ವ್ಯಾಪಾರ ಮಾಡೋವಂಥ ವ್ಯಾಪಾರಸ್ಥರು ಕೂಡ ಹಾಗೂ ಹೋಲ್ಸೇಲ್ನಲ್ಲಿ ಮಾರುವಂಥರು ಕೂಡ ಯಾರು ಕೂಡ ದಡ್ರಿರಲ್ಲ, ಎಲ್ಲ ಬುದ್ಧಿವಂತರೇ ಇರ್ತಾರೆ. ನೋಡಿ ಇಲ್ಲೊಬ್ರು ಸರ್ ನಿತ್ಯ ನೋಡಿ, ಇವರು ಅವರ ವ್ಯಾಪಾರಸ್ಥರಿಗೆ ಒಂದು ಚೀಟಿ ಕೊಡ್ತಾ ಇದ್ದಾರೆ. ಈ ಚೀಟಿ ಏನು ಗೊತ್ತಾ, ಈ ಚೀಟಿಲಿ ಅವರು ಡೈಲಿ ಎಷ್ಟು ತೊಗೊತಾರೆ ಅದ್ರದ್ದು ಡೇಟ್ ಹಾಕ್ಬಿಟ್ಟು ಆ ವ್ಯಾಪಾರ ಮಾಡಿದ್ದನ್ನು ಅಮೌಂಟ್ನ ಹಾಕಿರ್ತಾರೆ. ಆ ಅಮೌಂಟ್ನ ನಾಳೆ ಬಂದು ಅವ್ರು ಪೇ ಮಾಡಬೇಕು. ಹಾಗೆ ಇಲ್ಲೊಂದು ತರಕಾರಿ ವ್ಯಾಪಾರ ಮಾಡೋವಂಥ ಆಟೋ ನಿಂತಿದೆ ನೋಡಿ. ಈ ಆಟೋದಲ್ಲಿ ಇಲ್ಲಾಂದ್ರೆ ಒಂದು 15,000ದ ತರಕಾರಿಗಳನ್ನ ತುಂಬ್ಕೊಂಡು ಹೋಗಿ ವ್ಯಾಪಾರ ಮಾಡ್ಕೊಬರ್ತಾರೆ. ಹೀಗೆ ಬಂದರೆ ಇದು ಟೊಮೊಟೊ ಅಂಗಡಿಗಳು ಇದನ್ನೆಲ್ಲ ಕ್ರೇಟ್ಗಳಲ್ಲಿ ಆಟೋದಲ್ಲಿ ತುಂಬಿಕೊಂಡು ಹೋಗಿ ಅವ್ರವ್ರ ಅಂಗಡಿಗಳಲ್ಲಿ ಇಳಿಸ್ಕೊತಾರೆ. ತಮ್ಮ ಬೆಳೆದ ಬೆಳೆಗಳನ್ನ ಇಲ್ಲಿ ತಗೊಂಬಂದು ಒಳ್ಳೆಯ ಬೆಲೆಗೆ ಮಾರುಕಟ್ಟೆಗೆ ಹಾಕಬಹುದು. ಹಾಗೂ ಹೊಸದಾಗಿ ವ್ಯಾಪಾರ ಶುರು ಮಾಡೋವಂಥವ್ರು ಬಂದು ಇಲ್ಲಿ ಹೋಲ್ಸೇಲ್ ರೇಟಲ್ಲಿ ತಗೊಂಡೋಗಿ ತಮ್ಮ ವ್ಯಾಪಾರವನ್ನು ಆರಂಭಿಸ್ಬೋದು. ವ್ಯಾಪಾರದಲ್ಲಿ ಲಾಭ ನಷ್ಟ ಇದ್ದೇ ಇರುತ್ತೆ.
ಯೋಚನೆ ಮಾಡಿ ಐಡಿಯಾ ಮಾಡಿ ಬಿಸ್ನೆಸ್ ಮಾಡಬೇಕಾಗುತ್ತೆ. ಈ ತರಕಾರಿ ಮಾರ್ಕೆಟ್ನ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಿಮಗೆ ತಿಳಿದಿರೋಂಥ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರಿ. ಓಕೆ ಫ್ರೆಂಡ್ಸ್, ಬಾಯ್.